ಹಲೋ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ಪ್ರಮೇಯ ಬ್ಲಾಗ್ಸ್. ಇವತ್ತು ನಿಮಗೆ ಗೊತ್ತಿರೋ ಹಾಗೆ ನಂದು ಟ್ರಾವೆಲ್ ಬ್ಲಾಗ್ ಮುಗಿಸ್ಕೊಂಡು ನೆನ್ನೆ ತಾನೇ ಬಂದ್ವಿ. ನೆನ್ನೆ ಬರೋ ಅಷ್ಟ್ರಲ್ಲಿ ಸಂಜೆ ಆಗ್ಬಿಟ್ಟಿತ್ತು. ಬಂದಮೇಲೆ ಗೊತ್ತಲ್ಲ, ಮನೆ ಕ್ಲೀನ್ ಮಾಡೋದು, ಅವನ್ನ ನೋಡ್ಕೊಳ್ಳೋದು, ಬ್ಯಾಗ್ ಎಲ್ಲ ಅನ್ಪ್ಯಾಕ್ ಮಾಡೋದು, ಬಟ್ಟೆ ಎಲ್ಲ ವಾಶ್ಗೆ ಹಾಕೋದು ಇದೇ ಕೆಲಸ ನಡೀತಾ ಇದೆ. ಸೊ ಬೆಳಗ್ಗೆ ಪುಳಿಯೋಗರೆ ಮಾಡಿದ್ದೆ ತಿಂಡಿಗೆ. ಈಗ ಕಿಚಡಿ ಮಾಡ್ಕೊಳ್ಳೋಣ ಅಂತ ಇದ್ದೀನಿ, ಯಾಕಂದರೆ ತರಕಾರಿ ಎಲ್ಲ ಖಾಲಿ ಮಾಡಿ ಹೋಗಿದೆ. ಅವರು ವರ್ಕ್ ಅಂತ ಕೂತಿದ್ದಾರೆ. ಸೊ ಹಾಗಾಗಿ ತರಕಾರಿ ತರೋದಕ್ಕೆ ಹೋಗೋಕ್ಕೆ ಆಗಿಲ್ಲ. ನಾನು ಝೆಪ್ಟೋ ಅಥವಾ ಈ ಥರ ಆನ್ಲೈನಲ್ಲಿ ತರಿಸೋದಷ್ಟು ನನಗೆ ಇಷ್ಟ ಆಗಲ್ಲ. ಫ್ರೆಶ್ ಆಗಿರುತ್ತೆ, ಬಟ್ ಸ್ಟಿಲ್ ನಾನೇ ಹೋಗಿ ತರೋದು ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಬೇಡ ಅಂತ ಹೇಳಿದೆ, ನಾವೇ ಹೋಗೋಣ ಸಂಜೆ ರಾತ್ರಿಗೆ ಡಿನ್ನರ್ಗೆ ಏನಾದರೂ ಮಾಡ್ತೀನಿ ಅಂತ. ಸೊ ಇವಾಗ ಕಿಚಡಿ ಅಂದರೆ ಬೇಗ ಆಗುತ್ತೆ, ಈಸಿಯಾಗಿ ಆಗುತ್ತೆ, ಫಾಸ್ಟಾಗಿ ಮಾಡ್ಕೋಬೋದು, ಆ್ಯಂಡ್ ಪಾಪು ಕೂಡ ತಿನ್ಬೋದು ಅಂತ ಹೇಳಿ ಕಿಚಡಿ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಹೇಗೆ ಮಾಡ್ತೀನಿ ಹೇಳ್ಕೊಡ್ತೀನಿ ಬನ್ನಿ. ಟ್ರಾವೆಲ್ ಮಾಡಿದ್ರೆ ಅದು ಈಗಿರೋ ಚಳಿಯಲ್ಲಿ ಸ್ಕಿನ್ ಕೇರ್ ಮಾಡ್ಕೊಳಕ್ಕೆ ಆಗಲ್ಲ. ನನ್ನ ಸ್ಕಿನ್ ಅಂತೂ ನೀವು ನೋಡ್ತಾ ಇರ್ಬೋದು ಹೇಗಾಗ್ಬಿಡಿದೆ ಅಂತ, ಒಂಥರ ಆಗ್ಬಿಡುತ್ತೆ. ನನಗೆ ಸ್ಕಿನ್ ಕೇರ್ ಮಾಡ್ಕೊಳ್ಳೋಕ್ಕೆ ಟೈಮೇ ಆಗಿಲ್ಲ. ಆ್ಯಂಡ್ ಈ ಬಳೆ ನಾನು ಬರಬೇಕಾದ್ರೆ ಚನ್ನಪಟ್ಟಣದಲ್ಲಿ ನನ್ನ ಕಸಿನ್ ಹಾಕ್ಸಿದ್ದು. ಇದನ್ನು ದಿಂಡಿನ ಬಳೆ ಅಂತಾರಂತೆ, ಗಟ್ಟಿ ಬಳೆ ಅಂತ ಕೂಡ ಹೇಳ್ತಾರೆ. ನನಗಂತೂ ಬಳೆ ಅಂದರೆ ತುಂಬ ಇಷ್ಟ. ಅವ್ರು ಹೇಳಿದ ತಕ್ಷಣ ಖುಷಿ ಆಗೋಯ್ತು ನನಗೆ. ಸೊ ಹಾಕಿಸ್ಕೊಂಡೆ. ಈ ಥರ ಹಾಕಿದ್ರು ಎರಡೂ ಕೈಗೆ. ನನಗೆ ನನ್ನ ಮದುವೆ ಹೊಸದ್ರಲ್ಲಿ ಮದುವೆಯಲ್ಲಿ ಹಾಕ್ತಾರಲ್ಲ ಬಳೆ, ಅದು ನೆನಪಾಯಿತು. ಅದಕ್ಕೆ ಇನ್ನೂ ತೆಗ್ದೇ ಇಲ್ಲ, ನೆನ್ನೆಯಿಂದ ಹಾಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಟೈಟ್ ಕೂಡ ಇದೆ. ಮೇ ಬಿ ನಾನು ಸೋಪಾಗಿ ತೆಗಿಬೇಕಾಗುತ್ತೋ ಏನೋ ಗೊತ್ತಿಲ್ಲ. ನೋಡೋಣ. ಇವತ್ತು ಟ್ಯೂಸ್ಡೇ ಇದೆ, ಸೊ ಯಾಕೆ ತೆಗಿಯೋದು ಅಂತ ಹಾಗೆ ಇಟ್ಕೊಂಡಿದ್ದೀನಿ, ನಾಳೆ ತೆಗಿಬೇಕು. ಚೆನ್ನಾಗಿದೆ ಅಲ್ಲ. ನಾನು ರೈಸ್, ತೊಗರಿಬೇಳೆ ಮತ್ತು ಹೆಸರುಬೇಳೆ, ಸ್ವಲ್ಪ ಹೆಸರುಬೇಳೆ, ಸ್ವಲ್ಪ ಜಾಸ್ತಿ ತೊಗರಿಬೇಳೆ, ಅಕ್ಕಿ ಇದನ್ನು ಹಾಕಿ ಕೂಗಿಸಿಟ್ಕೊಂಡಿದ್ದೀನಿ. ಆ್ಯಂಡ್ ಒಗ್ಗರಣೆಗೆ ಗೋಡಂಬಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿನ ಚೆನ್ನಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಚಿಲ್ಲಿ ಖಾರಕ್ಕೆ ಚೆನ್ನಾಗಿರುತ್ತೆ ಅಂತ ಇದನ್ನು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಬಂದು ಕ್ಯಾಶು ಮತ್ತು ಗಸಗಸೆ, ಸ್ವಲ್ಪ ಹಾಲಿನ ಪುಡಿ. ನೀವು ಬೇಕಿದ್ರೆ ಹಾಲನ್ನ ಕೂಡ ಹಾಕೋಬೋದು. ನಾನು ಹಾಲಿಲ್ಲ ಅಂತ ಹೇಳಿ ಹಾಲಿನ ಪುಡಿ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದ್ರ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ, ಸ್ವಲ್ಪ ಕೊರಿಯಂಡರ್ ಪೌಡರ್ ಅಥವಾ ಗರಂ ಮಸಾಲ. ಇಷ್ಟಿದ್ರೆ ಈಸಿಯಾಗಿ ನಾವು ಕಿಚಡಿನ ಪ್ರಿಪೇರ್ ಮಾಡ್ಕೋಬೋದು. ಸೊ ನಾನು ಹೇಗೆ ಮಾಡ್ತೀನಿ ತೋರಿಸ್ತೀನಿ. ಸೊ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂಚೂರು ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ನೀವು ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಆಪ್ಷನಲ್ಲ. ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಇದಕ್ಕೆ ನಾನು ಇಟ್ಕೊಂಡಿದ್ದೀನಲ್ಲ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಜೊತೆಗೆ ಕ್ಯಾಶು, ಕರಿಬೇವು ಎಲ್ಲ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ನಾನು ಮುಂಚೆನೇ ಕುಕ್ ಮಾಡಿ ಇಟ್ಕೊಂಡಿದ್ನಲ್ಲ ರೈಸು, ದಾಲೆಲ್ಲ, ಅದನ್ನು ಹಾಕೋತಾ ಇದ್ದೀನಿ. ನಾನು ಬಿಸಿನೀರು ಯೂಸ್ ಮಾಡ್ತಾ ಇದ್ದೀನಿ. ಬಿಸಿನೀರು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಈಗ ತಣ್ಣೀರು ಹಾಕ್ಕೊಂಡ್ರೆ ಮತ್ತೆ ಅದು ಬಿಸಿಯಾಗಿ ಅದಕ್ಕೆಲ್ಲ ಅಡ್ಜಸ್ಟ್ ಆಗೋಬೋದು. ಬಿಸಿನೀರು ಇಸ್ ದ ಬೆಸ್ಟ್. ನೀವು ಯಾವುದೇ ಥರ, ಈಗ ಬಿಸಿಬೇಳೆಭಾತ್ ಆಗಿರ್ಬೋದು, ಪೊಂಗಲ್ ಆಗಿರ್ಬೋದು, ಎಲ್ಲದಕ್ಕೂ ಅಷ್ಟೇ ಬಿಸಿನೀರು ಹಾಕಿ ನೋಡಿ, ನಿಮಗೆ ಡಿಫ್ರೆನ್ಸ್ ಅನಿಸುತ್ತೆ. ಐ ಹೋಪ್ ಸೊ. ನಾನು ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೋಡಿ ಬಿಸಿನೀರು ಹಾಕೋತಾ ಇದ್ದೀನಿ. ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ. ಸ್ವಲ್ಪ ಸಾಕಾಗುತ್ತೆ, ಜಾಸ್ತಿ ಏನು ಬೇಡ. ಈ ಫುಡ್ಡು ಎಷ್ಟು ಸಿಂಪಲ್ ಆಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಹಾಗಾಗಿ ನಾನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಮಾಡಿಟ್ಕೊಂಡಿದ್ದು ಪೇಸ್ಟು ಇದನ್ನು ಈಗಲೇ ಹಾಕೋತಿದ್ದೀನಿ. ಇದರಿಂದ, ಈ ಗೋಡಂಬಿ ಹಾಕೋದ್ರಿಂದ ಸಖತ್ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಎನ್ಹಾನ್ಸ್ ಆಗುತ್ತೆ. ನಾನು ಗಸಗಸೆ ಹಾಕಿ ಬಳಸ್ತೀನಿ ಅಂದರೆ ಒಳ್ಳೆಯದು.
ಆಮೇಲೆ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಅನ್ನೋ ರೀಸನ್ಗೆ ಅಷ್ಟೇ. ನೀವು ಬೇಕಿದ್ರೆ ಅದನ್ನ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ನಾನು ಸ್ವಲ್ಪ ರುಚಿ ನೋಡಿ ಉಪ್ಪು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಹಾಕೋಬೋದು. ನಿಮ್ಮ ಟೇಸ್ಟಿಗೆ ನೀವು ಮುಂಚೆನೇ ಹಾಕೋತಿರೋ ರೈಸ್ ಕುಕ್ ಮಾಡುವಾಗ ಅಥವಾ ಈ ಥರ ಲಾಸ್ಟಲ್ಲಿ ಹಾಕೋತಿರೋ ಅದು ನಿಮಗೆ ಬಿಟ್ಟಿದ್ದು. ನಾನು ಕುಕ್ ಮಾಡುವಾಗ ಸ್ವಲ್ಪ ಹಾಕಿದ್ದೆ, ಈಗ ಒಂದು ಸ್ವಲ್ಪ ಕಡಿಮೆ ಅನಿಸ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈಗಿನ್ನೇನಿಲ್ಲ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊತೀನಿ ಅಷ್ಟೇ. ಆ್ಯಂಡ್ ನಂಚ್ಕೊಳ್ಳೋಕ್ಕೆ ಒಂದು 2 ಹಪ್ಪಳ ಹಾಕೊಳ್ಳೋಣ ಅಂತ ಇದ್ದೀನಿ. ಇದು ಹಪ್ಪಳ ಜೊತೆ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ. ಇಷ್ಟೇ ನಾನು ಮಾಡೋ ಕಿಚಡಿ ರೆಸಿಪಿ. ನೀವು ಹೇಗೆ ಮಾಡ್ತೀರಾ ಅಥವಾ ಇನ್ನೇನಾದರೂ ನಾನು ಇದರಲ್ಲಿ ಮಿಸ್ ಮಾಡಿದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಸೊ ದಟ್ ನಾನು ಆ ಥರ ಟ್ರೈ ಮಾಡ್ತೀನಿ. ನಾನು ಆವಾಗಲೇ ಹೇಳಿದ್ದೆ, ನನಗೆ ಆನ್ಲೈನಲ್ಲಿ ತರಕಾರಿಗಳೆಲ್ಲ ತರಿಸ್ಕೊಳೋದು ಅಷ್ಟು ಇಷ್ಟ ಆಗೋದಿಲ್ಲ, ನಾನೇ ಹೋಗಿ ತರಬೇಕು ಅಂತ. ಬಟ್ ಇವತ್ತು ನನಗೆ ಬೇರೆ ಆಪ್ಷನ್ ಇರಲಿಲ್ಲ, ಆನ್ಲೈನಲ್ಲೇ ತರಿಸ್ಕೊಬೇಕಿತ್ತು. ಸೊ ಹಾಗಾಗಿ ಹಾಲು, ಮೊಸರು, ತರಕಾರಿಗಳು ಎಲ್ಲ ತರಿಸ್ಕೊಂಡಿದ್ದೆ. ಆ್ಯಂಡ್ ಅದನ್ನೆಲ್ಲ ಹಾಗೆ ಫ್ರಿಡ್ಜ್ಗೆ ಆರ್ಗನೈಸ್ ಮಾಡ್ಕೊಂಡು ಬಿಡೋಣ, ಸಾರ್ಟ್ ಔಟ್ ಆಗಿಬಿಡುತ್ತೆ ಅಂತ ಹೇಳಿ ಅದನ್ನು ಕೂಡ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ. ಬೀನ್ಸ್ನೆಲ್ಲ ನಾನು ಈ ಥರ ಬಿಡಿಸಿ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಸೊ ಹಾಗಾಗಿ ನಾನು ಏನಾದರೂ ಪ್ರಿಪೇರ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ಮತ್ತು ಕ್ವಿಕ್ಕಾಗಿ ಕೂಡ ಮಾಡ್ಕೊಬೋದು ಅಂತ. ಆ್ಯಂಡ್ ಸೊಪ್ಪನ್ನೆಲ್ಲ ಒಂದು ಟಿಶ್ಯೂ ಪೇಪರ್ ಹಾಕಿ ಮೇಲೆ ಒಂದು ಟಿಶ್ಯೂ ಪೇಪರಿಂದ ಮುಚ್ಚೋದ್ರಿಂದ ತುಂಬ ಫ್ರೆಶ್ ಆಗಿರುತ್ತೆ. ಆರ್ಗನೈಸಿಂಗ್ ಥಿಂಗ್ಸ್ ಲುಕ್ಸ್ ಸೋ ಗುಡ್ ಆ್ಯಂಡ್ ಮೇಕ್ ಸೋ ಹ್ಯಾಪಿ ಅಲ್ವಾ? ನನಗಂತೂ ಆರ್ಗನೈಸಿಂಗ್ ಮಾಡಿದ್ರೇ, ಅಂದರೆ ನೀಟಾಗಿ ಇಟ್ಕೊಂಡ್ರೇ ಮೈಂಡ್ ಫ್ರೆಶ್ ಅನಿಸೋದು. ಫ್ರಿಡ್ಜ್ ಓಪನ್ ಮಾಡಿದಾಗ ಎಲ್ಲ ಮೆಸ್ಸಿ ಆಗಿದ್ದರೆ ಯಾಕೆ ಈ ಥರ ಇದೆ ಅನಿಸ್ತಾ ಇರುತ್ತೆ, ಏನೂ ಮಾಡೋಕ್ಕೆ ಮನಸ್ಸು ಕೂಡ ಬರೋಲ್ಲ. ನೀಟಾಗಿದ್ದಾಗ ಏನಾದರೂ ಮಾಡಬೇಕು ಅಂತಲೂ ಅನಿಸುತ್ತೆ, ನೋಡೋಕ್ಕೂ ಖುಷಿಯಾಗುತ್ತೆ. ಆ್ಯಂಡ್ ಮನಸ್ಸು ಒಂಥರ ನೆಮ್ಮದಿ ಅನಿಸುತ್ತೆ. ಈ ಥರ ತುಂಬ ಜನಕ್ಕಿರುತ್ತೆ. ನೀವು ಹೀಗೇನಾ? ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ತರಕಾರಿ ಎಲ್ಲ ಎತ್ತಿಟ್ಕೊಂಡು ನಾನು ಸಾಂಬಾರ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ. ಇವತ್ತು ಬಸ್ಸಾರು ಮಾಡ್ತಾಯಿದ್ದೀನಿ. ಬೀನ್ಸು, ಸಬ್ಸಿಗೆ ಸೊಪ್ಪು, ಹೆಸರು ಕಾಳು ಎಲ್ಲ ಹಾಕಿ. ಇದು ಒಂಥರ ಚೆನ್ನಾಗಿರುತ್ತೆ. ಬಟ್ ನಾನು ಡೀಟೇಲಾಗಿ ರೆಸಿಪಿ ಎಲ್ಲ ಏನು ಹಾಕೋಕ್ಕೆ ಹೋಗಿಲ್ಲ, ಬಟ್ ಮಾಡ್ಕೊತಾ ಇದ್ದೆ. ಸಾಮಾನ್ಯ ಎಲ್ಲರ ಮನೆಯಲ್ಲೂ ಮಾಡ್ತಾರೆ, ಹಾಗೆಯೇ ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ನಥಿಂಗ್ ಸೋ ಸ್ಪೆಷಲ್. ಬಟ್ ಯಾರಿಗಾದರೂ ಬೇಕು ರೆಸಿಪಿ ಅಂತ ಹೇಳಿದರೆ ಕಮೆಂಟ್ ಮಾಡಿ ತಿಳಿಸಿ, ಸೊ ದಟ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇದಿಷ್ಟರ ಜೊತೆಗೆ ಸ್ವಲ್ಪ ಗ್ರಾಸರೀಸ್ ಕೂಡ ನಾನು ರಿಫಿಲ್ ಮಾಡ್ಕೊಬೇಕಿತ್ತು. ಲೈಕ್ ತೊಗರಿಬೇಳೆ, ಕಡಲೆಬೀಜ, ಓಟ್ಸು, ಈ ಥರ ಒಂದಷ್ಟೆಲ್ಲ ಖಾಲಿ ಆಗಿತ್ತು. ಸೊ ಹಾಗಾಗಿ ಅದನ್ನು ಕೂಡ ರಿಫಿಲ್ ಮಾಡ್ಕೊತಾ ಇದ್ದೀನಿ. ನಾನು ಈ ಥರ ಕಂಟೈನರ್ಸ್ ಯೂಸ್ ಮಾಡ್ತೀನಿ. ನನ್ನ ಹತ್ರ ತುಂಬ ತಿಂಗಳು ಅಥವಾ ವರ್ಷದಿಂದ ಇದೆ ಅಂತ ಹೇಳ್ಬೋದು. ಒಂಥರ ಚೆನ್ನಾಗಿರುತ್ತೆ, ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಏನಿದೆ ಒಳಗಡೆ ಅಂತ ಕೂಡ ಗೊತ್ತಾಗುತ್ತೆ, ಎಷ್ಟಿದೆ ಅಂತ ಕೂಡ ಗೊತ್ತಾಗುತ್ತೆ. ನನಗೆ ಈ ಥರದಂದರೆ ತುಂಬ ಇಷ್ಟ. ಬಟ್ ಗ್ಲಾಸ್ ಜಾರ್ ಯೂಸ್ ಮಾಡೋಕ್ಕೆ ಸ್ವಲ್ಪ ಭಯ, ಯಾಕಂದರೆ ಒಡ್ಡಾಕ್ಬಿಡ್ತೀನಿ ಅಂತ. ಬಟ್ ಈ ಥರ ಫಿಲ್ ಮಾಡಿ ಕ್ಲೀನಾಗಿ ಅರೇಂಜ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇವತ್ತು ಬ್ರೊಕೊಲಿ ಫ್ರೈ ಪಾಪುಗೆ ಕೊಡೋಣ ಅಂತ ಇದ್ದೀನಿ ಮೀಲ್ಸ್ಗೆ. ಇದೇನಿಲ್ಲ, ಬ್ರೊಕೊಲಿನ ಸೇಮ್ ನಾವು ಕಾಲಿಫ್ಲವರ್ನ ಹೇಗೆ 5 to 10 minutes ಬಿಸಿನೀರಲ್ಲಿ ಹಾಕಿ ಸ್ವಲ್ಪ ಬಾಯ್ಲ್ ಮಾಡ್ಕೋತೀವಿ, ಹಾಗೇ ಬಾಯ್ಲ್ ಮಾಡಿಕೊಂಡು ಒಂದು ಬೌಲ್ ಅಥವಾ ಗ್ಲಾಸ್ ಸಹಾಯದಿಂದ ಈ ಥರ ಪ್ರೆಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ತವಾ ಮೇಲೆ ಫ್ರೈ ಮಾಡಿ ಸ್ವಲ್ಪ ಸಾಲ್ಟ್ ಪೆಪ್ಪರು ಹಾಕೋದು. ನೀವು ಆಯಿಲ್ ಬಳಸ್ತೀರಾ ಅಂದರೆ ಆಯಿಲ್ ಬಳಸಿ, ಅಥವಾ ಬಳಸಲ್ಲ ಅಂದರೆ ಕೂಡ ನಡೆಯುತ್ತೆ. ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಮಾಡೋಣ ಬನ್ನಿ. ಕೂಡ ಹಾಕೋದು. ಹೀಗೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಇಷ್ಟಾದರೆ ಸಾಕು.